ಸುಮಲತಾಗೆ ಸಡ್ಡು ಹೊಡೆಯಲು ಕುಮಾರಸ್ವಾಮಿ ರಣತಂತ್ರವನ್ನ ಮಾಡ್ತಿದ್ದಾರೆ. ಸುಮಾರು ಅದ್ದೂರಿಯಾಗಿ ನಾಮಪತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸಲ್ಲಿಸಲಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕಾಂಗ್ರೆಸ್ಗೆ ಮಾಜಿ ಸುಮಲತಾಗೆ ಸೆಡ್ಡು ಹೊಡೆಯಲು ಕುಮಾರಸ್ವಾಮಿ ರಣತಂತ್ರವನ್ನ ಎಂದಿದ್ದಾರೆ. ಈಗಾಗಲೇ ಸೋಮವಾರ ಅದ್ದೂರಿಯಾಗಿ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಎಲ್ಲ ರೀತಿ ಸಜ್ಜಾಗಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ಮುಂದಾಗಿದೆ. ಸೊ ಮಗನನ್ನ ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರದಿಂದ ಗೆಲ್ಲಿಸಿಕೊಳ್ಬೇಕು ಅಂತ ಈ ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದು ಕುಮಾರಸ್ವಾಮಿ ಅವರು ಮಾತನಾಡುತ್ತಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಶಕ್ತಿ ಪ್ರದರ್ಶನಕ್ಕೂ ಕೂಡ ಜೆಡಿಎಸ್ ಮುಂದಾಗುತ್ತೆ. ಅಂದ್ರೆ ಸೋಮವಾರ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ನಿಖಿಲ್ಗೆ ದೇವೇಗೌಡರು, ಸಿಎಂ ಜಿಲ್ಲೆಯ ಸಚಿವರು, ಶಾಸಕರು ಕೂಡ ಸಾಥ್ ನೀಡ್ತಾರೆ. ನಿನ್ನೆಗಿಂತಲೂ ಹೆಚ್ಚಿನ ಜನರನ್ನ ಸೇರಿಸಲು ದೋಸ್ತಿಗಳು ಪ್ಲಾನ್ ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವರು ನಿನ್ನೆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಸೊ ಅದಕ್ಕಿಂತ ಹೆಚ್ಚಾಗಿ ಜನರನ್ನ ಸೇರಿಸಬೇಕು ಅನ್ನೋದು ದೋಸ್ತಿ ಸರ್ಕಾರದ ಪ್ಲಾನ್. ಹೀಗಾಗಿ ಮಂಡ್ಯ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಜನತೆ ಬರಲಿದ್ದಾರೆ. ಅದಕ್ಕೆ ಹೇಗಾದ್ರೂ ಮಾಡಿ ತನ್ನ ಮಗನನ್ನ ಗೆಲ್ಸ್ಕೊಡ್ಬೇಕು ಅಂತ ಈಗಾಗಲೇ ಕುಮಾರಸ್ವಾಮಿ ಅನೇಕ ಕಾರ್ಯಕರ್ತರ ಜೊತೆ ಮಾತನಾಡಿದ್ದಾರೆ. ಅವರ ಸಪೋರ್ಟಿವ್ ಆಗಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕರೆದು ಮಾತನಾಡಿಸುತ್ತಿದ್ದಾರೆ. ನಿಖಿಲ್ಗೆ ಬೆಂಬಲ ನೀಡುವಂತೆ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜು. ಮೋಹನ್ ರಾಜು, ತಂದೆಗೆ ಮಗನ ಮೊದಲೇ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಹೀಗಾಗಿ ಹೇಗಾದ್ರೂ ಮಾಡಿ ಮಗನನ್ನ ಗೆಲ್ಲಿಸಲೇಬೇಕು ಅಂತ ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಒಂದು ರಾಜಕೀಯ ಗೇಮ್ ಪ್ಲಾನ್ಗಳು ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಸ್ಟ್ರಾಟಜಿ ಏನು, ಮಂಡ್ಯ ಜನತೆ ಏನ್ ಹೇಳ್ತಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ? ಖಂಡಿತವಾಗ್ಲೂ ದಿವ್ಯ, ನಿನ್ನೆ ಅಷ್ಟೇ ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಿಸಿದ್ರು. ಸರಿಸುಮಾರು 60,000 ಮಂದಿ ಜನರನ್ನ ಸೇರಿಸಿ ನಟ ದರ್ಶನ್ ಮತ್ತೆ ಯಶ್ ಸೇರಿದಂತೆ ಹಲವು ನಟರುಗಳು ಆಗಮಿಸಿ ಒಂದು ಬೃಹತ್ ಸಮಾವೇಶಕ್ಕೆ ಸಾಕ್ಷಿಯಾಗಿದ್ರು. ಇದಕ್ಕೆ ಸಡ್ಡು ಹೊಡೆಯೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಂದಿನ ಸೋಮವಾರ ತಮ್ಮ ಮಗ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರೆ. ಅವತ್ತು ಕೂಡ ಸುಮಲತಾ ಅಂಬರೀಶ್ ಅವರು ಏನು ಜನನ ಸೇರಿಸಿದ್ರು, ಅದಕ್ಕಿಂತ ಹೆಚ್ಚಾಗಿ ಜನರನ್ನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗಾಗಲೇ ಉದ್ದೇಶ ಮಾಡ್ಕೊಂಡಿದ್ದಾರೆ. ನಿನ್ನೆ ಒಂದು ದಿನಗಳ ಕಾಲ ಮಂಡ್ಯದಲ್ಲೇ ವಾಸ್ತವ ಹೂಡಿದಂತ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ 8 ಅಂದ್ರೆ ಮೈಸೂರಿನ KR ನಗರ ಸೇರಿದಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ಜನ ಶಾಸಕರನ್ನ ಕರೆಸಿ ಒಂದು ಮಾತುಕತೆಯನ್ನ ಮಾಡಿ, ಜೊತೆಗೆ MLCಗಳು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಹೀಗೆ ಎಲ್ಲಾ JDS ನ ಜನಪ್ರತಿನಿಧಿಗಳನ್ನ ಕರೆಸಿ ಮಾತುಕತೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ಕೆಲ ಕಾಂಗ್ರೆಸ್ನ ಮಾಜಿ ಶಾಸಕರಿರ್ಬೋದು, ಮುಖಂಡರುಗಳಿರ್ಬೋದು, ಅವರನ್ನು ಕೂಡ ಮುಖ್ಯಮಂತ್ರಿಗಳು ಕರೆಸಿ ಮಾತನಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಅವತ್ತು ಸಮಾವೇಶ ಯಾವುದೇ ಕಾರಣಕ್ಕೂ ಕೂಡ ಫ್ಲಾಪ್ ಆಗಬಾರದು, ಸುಮಲತಾ ಅವರಿಗಿಂತನೂ ಉತ್ತಮವಾದ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವತ್ತು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯ ಅತೃಪ್ತ ಕಾಂಗ್ರೆಸ್ ಮುಖಂಡರನ್ನ ಒಂದು ಮನೆ ಒಲಿಸೋದಕ್ಕೆ ಈಗ ಇಂದಿನ ಅಂದ್ರೆ ಸಚಿವರಾದಂತಹ DK ಶಿವಕುಮಾರ್ ಈಗ ಮುಂದಾಗಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರ ಮುಖಾಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂದ್ರೆ ಮುಖ್ಯವಾಗಿ ಚಲುವರಾಯ ಸ್ವಾಮಿ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಹಾಗೆ ರಮೇಶ್ ಪಂಡಿತ್ ಸಿದ್ದೇಗೌಡರು ಇರ್ಬೋದು, ಈ 3 ನಾಯಕರನ್ನ ಒಂದು ಸಮಾಧಾನ ಪಡಿಸಿ ಅವತ್ತು ಸಮಾವೇಶಕ್ಕೆ ಕರೆತರ್ತಕ್ಕಂಥ ನಿಟ್ಟಿನಲ್ಲಿ, ಜೊತೆಗೆ ಅವರ ಬೆಂಬಲಿಗರನ್ನು ಕರೆತರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮಾತುಕತೆ ನಡೆಸಿ DK ಶಿವಕುಮಾರ್ಗೆ ಅದರ ಉಸ್ತುವಾರಿಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಅವತ್ತು ನಡೀತಕ್ಕಂಥ ಸಮಾವೇಶದಲ್ಲಿ ಸರಿಸುಮಾರು 1 ಲಕ್ಷ ಜನರನ್ನ ಸೇರಿಸಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಓಕೆ, ಪ್ರತಿಯೊಬ್ಬ ಜಿಲ್ಲೆಯಲ್ಲೂ ಎಲ್ಲೇ ಆದ್ರೂ ಕೂಡ ಒಬ್ಬ ಯಂಗ್ ಯೂತ್ ಲೀಡರ್ನ ಎಕ್ಸೆಪ್ಟ್ ಮಾಡ್ತಾರೆ ಜನ. ಸೊ ಹೀಗಾಗಿ ಮಂಡ್ಯದಲ್ಲಿ ಟಾಕ್ ಹೇಗಿದೆ? ಖಂಡಿತವಾಗ್ಲೂ ದಿವ್ಯ, ಈಗಾಗಲೇ ಒಂದು ಕಡೆಯಿಂದ ಸುಮಲತಾ ಅಂಬರೀಶ್ ಅವರು ನಿನ್ನೆ ನಾಮಪತ್ರವನ್ನ ಸಲ್ಲಿಸಿ ಅಧಿಕೃತವಾಗಿ ಒಂದು ಚುನಾವಣಾ ಒಂದು ಪ್ರಚಾರಕ್ಕೆ ಹಿಂದೆನೆ ಚಾಲನೆ ಕೊಟ್ಟಿದ್ರು. ನಿನ್ನೆ ನಾಮಪತ್ರವನ್ನ ಸಲ್ಲಿಸಿ ಅಂದ್ರೆ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗುವುದು ಖಚಿತ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಒಂದು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅವರು ಇವತ್ತು ಕೂಡ ಮಂಡ್ಯ ತಾಲೂಕಿನ ವಿವಿಧೆಡೆ ಒಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಅವರು ನಾಮಪತ್ರವನ್ನ ಸಾಂಕೇತಿಕವಾಗಿ ಸಲ್ಲಿಸಬೇಕಾಗಿತ್ತು, ಅಂದ್ರೆ ಸಲ್ಲಿಸಲಿಲ್ಲ. ಒಟ್ಟಾರೆ ಅವತ್ತು ಸೋಮವಾರ ಅಂತಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ
ಈ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಈಗಾಗಲೇ ಸ್ಟಾರ್ ವಾರ್ ನಡೀತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆ ದಿವಂಗತ ನಟ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಇಬ್ಬರ ನಡುವೆ ಕೂಡ ಒಂದು ಪೈಪೋಟಿ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಂಡ್ಯ ಮತದಾರರು ಇಬ್ಬರ ಪ್ರಚಾರವನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿ ಅಂದ್ರೆ ಯಾರಿಗೆ ಈ ಜನರ ಬೆಂಬಲ ಇರುತ್ತೆ ಅವರು ಚುನಾವಣೆಯಲ್ಲಿ ಗೆದ್ದು ಹೋಗುವಂತದ್ದು ಬಹುತೇಕ ಖಚಿತ ಅಂತ ಹೇಳ್ಬೋದು ದಿವ್ಯಾ. ಓಕೆ, ಧನ್ಯವಾದಗಳು ಮೋಹನ್.